ನಾನು ಅವರಿಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಒಂದು ಪತ್ರಿಕೆಯಲ್ಲಿ 1/2019 ಮೇ ತಿಂಗಳಿನಲ್ಲಿ ಬಂದಿದೆ. ಲೋಕಾಯುಕ್ತ ಹೇಳಿದ್ದಾರೆ, ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ ಬಾಕಿ, 50 ಪ್ರಕರಣಗಳು ಬಾಕಿ ಇದೆ ಅಂತೇಳಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ 14ರ ಏಪ್ರಿಲ್ನಿಂದ 18ರ ಮಾರ್ಚ್ 31ರವರೆಗೆ 61 ಪ್ರಕರಣಗಳು ದಾಖಲಾಗಿದ್ದು 50 ಪ್ರಕರಣಗಳ ವಿಚಾರಣೆಯೇ ನಡೆದಿಲ್ಲ. ಇದೇ ಮೊದಲನೇ ರಾಜಕೀಯದ ಒಂದು ಆಪಾದನೆ ನನ್ನ ಮೇಲೆ ಬಂದಿರೋದು ಅಂತ ಏನು ಹೇಳಿದ್ದಾರೆ. ಇಲ್ಲಿದೆ ಎಷ್ಟು ಪ್ರಕರಣ ಅಂತ ಹೇಳಿ ಹೇಳ್ತಾರೆ. ಅವತ್ತಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ 7,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ, ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ, ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ. ಸಮಜಾಯಿಷಿ ಸಿದ್ದರಾಮಣ್ಣ ಅವರೇ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೆ. ಪಾಪ ಹೇಳ್ಕೊಂಡಿದ್ದೀರ. ಇದೇ ಮೊದಲನೇದು. ಕಪ್ಪು ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೆ, ಎಲ್ಲ ಒಂದು ಭಾಗ ಇರಲಿ. ಇದು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟು, ಇವತ್ತು ಮೈಸೂರಿನ ಹಗರಣ ಏನಿದೆ, ಈ ಹಗರಣದಲ್ಲಿ ಇವರ ಪಾತ್ರವೇ ಇಲ್ಲದೆ ಇದ್ದರೆ ಯಾತಕ್ಕೆ ಇಷ್ಟೊಂದು ತರಾತುರಿಯ ಕೆಲವು ನಿರ್ಧಾರಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ವಿದ್ಯುತ್ ಶಕ್ತಿ ವೇಗದಲ್ಲೇ ಹೊರಟಿದ್ದೀರಿ. ವಿದ್ಯುತ್ ಶಕ್ತಿಯ ವೇಗದಲ್ಲಿ. ಸಿದ್ದರಾಮಯ್ಯನವರೇ, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಹಲವಾರು ಪ್ರಕರಣಗಳಲ್ಲಿ FIRಗಳನ್ನು ಹಾಕಿಸಿ ಯಾರೋ ದೂರು ಕೊಟ್ಟ ತಕ್ಷಣ ಬಂಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಈ ಸರ್ಕಾರದಲ್ಲಿ ನೀವೇನು ಮಾಡ್ಕೊಂಬಂದಿದ್ದೀರಿ. ಈಗಿಲ್ಲಿ ಕೂತಿದ್ದೇವೆ ನಾವು ನೀವು ಎಲ್ಲ. ನಾಳೆ ಇಲ್ಲ, ಈಗ ಇನ್ನೊಂದು 1 ಅವರಲ್ಲಿ ಯಾರಾದರೂ ನಿಮ್ಮ ಮೇಲೋ ನನ್ನ ಮೇಲೋ ಯಾರಾದರೂ ಒಂದು ಅರ್ಜಿ ಕೊಟ್ಟರು ಹೋಗಿ, ಈಗ ಇಮ್ಮಿಡಿಯೇಟಾಗಿ ಪೊಲೀಸ್ ಕಳಿಸ್ತೀರಿ, ಅರೆಸ್ಟ್ ಮಾಡಿಸ್ತೀರಿ. ಈ ಒಂದು ಹೊಸ ರೀತಿಯ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ತಂದಿದ್ದೀರಿ. ನಿಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಸೂಚನೆ ಕೊಟ್ಟ 48 ಗಂಟೆ ಆದರೂ FIR ಹಾಕಲಿಲ್ಲ. ಈ ಒಂದು ಹೊಸ ಪದ್ಧತಿ ಪ್ರಾರಂಭ ಮಾಡಿದಿರಲ್ಲ ಪರಮೇಶ್ವರ್ ಅವರೇ, ನಿಮ್ಮ ಇಲಾಖೆಯಲ್ಲಿ. ನೀವು, ನಿಮ್ಮ ಉಪಮುಖ್ಯಮಂತ್ರಿ, ನಿಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಅಧಿಕಾರಿಗಳಿಗೆ ನಾವು ಹೇಳದಂಥ ರೀತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ಇವತ್ತು ರಾಜಕೀಯವಾಗಿ ಮುಗಿಸ್ತಕ್ಕಂಥದ್ದಕ್ಕೆ ಎಷ್ಟು ಶ್ರಮ ವಹಿಸಿ ನೀವು ಕೆಲಸ ಮಾಡ್ತೀರಿ. ನಿಮಗೆ ಬೆಂಗಳೂರಿನ ಕಮಿಷನರ್ ಕೆಲಸ, ನಿಮಗೆ CIDಯ ಮುಖ್ಯಸ್ಥರಾಗಿ ಮಾಡ್ತಕ್ಕಂಥ ಸ್ಥಳ ನಿಯುಕ್ತಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಎಷ್ಟು ಜನಕ್ಕೆ ಮಾತು ಕೊಟ್ಟಿದ್ದೀರಿ. ಈಗ ಎಷ್ಟು ಜನಕ್ಕೆ ಮಾತು ಕೊಟ್ಟು ಯಾರ್ಯಾರ ಕೈಯಲ್ಲಿ ಏನೇನು ಮಾಡಿಸ್ತಾ ಇದ್ದೀರಿ. BK ಸಿಂಗ್ಗೂ ಕಮಿಷನರು, ಮುಂದಕ್ಕೆ ಯಾರೋ ಚಂದ್ರಶೇಖರ್ ಅವ್ರಿಗೂ ಕಮಿಷನರು, ಇಲ್ಲ CID ಮುಖ್ಯಸ್ಥರು, ಯಾರ್ಯಾರಿಗೆ ಮಾತು ಕೊಟ್ಟಿದ್ದೀರಿ. ನಾನು ಈ ಸರ್ಕಾರ ರಚನೆಯಾದ ದಿನದಿಂದ ಕೆಲವು ಪ್ರಕರಣಗಳನ್ನು ಹೊರಗೆ ತರಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾವ ಹಂತದಲ್ಲಿ ಕುಮಾರಸ್ವಾಮಿಯನ್ನು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಯಾವ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನ ಕರೆದು ಎಷ್ಟು ಬಾರಿ ಚರ್ಚೆ ಮಾಡಿದ್ದೀರಿ.
ಈಗೇನೋ ಸ್ವಲ್ಪ ತಾಯಿ ಚಾಮುಂಡೇಶ್ವರಿ ಮೇಲೆ ಸ್ವಲ್ಪ ನಂಬಿಕೆ ಬಂದು ಪ್ರತಿನಿತ್ಯ ಹೋಗ್ತಾ ಇದ್ದೀರಿ. ಈಗ ತಾಯಿ ಚಾಮುಂಡೇಶ್ವರಿ ನೆನ್ಕೊಂಡು ಮೈಸೂರಿಗೆ. ನಿಮ್ಮಲ್ಲಿ ಆತ್ಮಸಾಕ್ಷಿ ಅನ್ನೋದಿದ್ದರೆ ಹೇಳಿ, ಕಳೆದ 1 ವರ್ಷದಲ್ಲಿ ನಾನು BJP ಜೊತೆ ಸಂಬಂಧ ಬೆಳೆಸ್ತಕ್ಕಂಥದ್ದಕ್ಕಿಂತ ಮುಂಚೆ ನಿಮ್ಮ ಸರ್ಕಾರದ ವಿರುದ್ಧ ಗದಾ ಪ್ರಾರಂಭ ಮಾಡಿದಂಥ ದಿನದಿಂದ ಎಷ್ಟು ಚರ್ಚೆಗಳನ್ನು ನಿಮ್ಮ ಅಧಿಕಾರಿಗಳ ವ್ಯಾಪ್ತಿನಲ್ಲಿ ನಿಮ್ಮ ಮಂತ್ರಿಗಳು ನೀವು ಸೇರಿ ಮೀಟಿಂಗ್ಗಳು ಮಾಡಿದ್ದೀರಿ? ನನಗೇನು ಮಾಹಿತಿ ಬರಲ್ವೇ ಏನೇನು ಮಾಡ್ತಾಯಿದ್ದೀರಿ ಅಂತ ಹೇಳಿ. ಇದು ಒಂದು ಭಾಗ. ಬೇರೆ ವಿಷಯಗಳ ಬಗ್ಗೆ ನನಗೆ ಚರ್ಚೆ ಮಾಡಲ್ಲ, ಡೈವರ್ಟ್ ಮಾಡೋದು ಬೇಡ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ BJP JDS ಷಡ್ಯಂತ್ರ ಇವೆಲ್ಲ ಪ್ರತಿನಿತ್ಯ ಭಜನೆ ಮಾಡೋಕ್ಕೆ ಶುರು ಮಾಡಿದ್ದೀರಿ. ನಮಗೆ ಜನ 136 ಸೀಟ್ ಕೊಟ್ಟು 5 ವರ್ಷ ಆಳ್ವಿಕೆ ನಡೆಸಲಿಕ್ಕೆ ಹೇಳಿದ್ದಾರೆ. ಹೌದಪ್ಪ, ನಿಮ್ಮ ನಾಯಕತ್ವ, ನಿಮ್ಮ ಎಫಿಷಿಯನ್ಸಿ ನೋಡೇ 136 ಸ್ಥಾನ ಕೊಟ್ಟು ನಡೆಸ್ರಪ್ಪ ನೀವು ರಾಜ್ಯವನ್ನು ಮುಂದುವರಿಸಿ ಭಾಳ ಅಭಿವೃದ್ಧಿ ಮಾಡಿ ಅಂತಲೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನಿಲ್ಲ ಅಂತ ಹೇಳಲ್ಲ. 5 ವರ್ಷ ನಡೆಸಿ ಅಂತಲೇ ಅಧಿಕಾರ ಕೊಟ್ಟರು. ಆದರೆ ನೀವು ಮಾಡ್ತಿರೋದೇನು ಮಾಡ್ತಾ ಇದ್ದೀರಿ? ನನಗೆ ಒಂದು ನೋವಿದೆ. ಕರ್ನಾಟಕದಲ್ಲಿ ಇವತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಇಲ್ಲ. ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ. ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಿಂದ ನಡೀತಾ ಇರತಕ್ಕಂಥ ಮತ್ತು ಕೆಲವು ಅಕ್ರಮಗಳ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಪ್ರತಿನಿತ್ಯ ಬೃಹದಾಕಾರವಾಗಿ ನಡೀತಾ ಇದೆ. ರಾಜ್ಯದ ಅಭಿವೃದ್ಧಿ ಏನಾಗಿದೆ? ಕೆಲವು ಭಾಗದಲ್ಲಿ ಹೆಚ್ಚಿನ ಮಳೆ ಆಯಿತು, ಕೆಲವು ಭಾಗದಲ್ಲಿ ಮಳೆ ಇಲ್ಲ, ಕೆಲವು ಭಾಗದಲ್ಲಿ ರೈತರು ಬೆಳೆದ ಬೆಳೆ ಬಿತ್ತನೆ ಹಾಕಿದ್ದು ಮೊಳಕೆನೇ ಹೊಡೆಯಲಿಲ್ಲ, ಕೆಲವು ಕಡೆ ಬಂದ ಬೆಳೆ ಅಕಾಲಿಕ ಮಳೆಗೆಲ್ಲ ಮತ್ತೆ ನಾಶ ಆಯಿತು. ಇದು ಯಾವುದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಪಾಪ ನೆನ್ನೆ ಹೋಗೋದು ಎಂಥದ್ದು ಪ್ರಗತಿ ಪರಿಶೀಲನಾ ಸಭೆ 8 ಗಂಟೆ ಮಾಡೋರಂತು. 8 ಗಂಟೆ ನೆನ್ನೆ ಮೈಸೂರಲ್ಲಿ. ಸ್ವಲ್ಪ ಔಟ್ಕಮ್ ಹೇಳಿ ಪ್ರಗತಿ ಪರಿಶೀಲನಾ ಸಭೆದು ಏನೇನು ಮಾಡಿದ್ದೀರಿ ಅಂತ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೊನೆಗೆ ಅಂತಿಮವಾಗಿ ಮೆಸೇಜ್ ಕೊಟ್ಟಿದ್ದ ಅಧಿಕಾರಿಗಳಿಗೆ, ಇದನ್ನು 3ನೇ ತಾರೀಕು ಬರ್ತೀನಿ, ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ಕೊಡಲಿಕ್ಕೆ ಪೂಜೆ ಮಾಡೋಕ್ಕೆ ಬರ್ತೀನಿ ಅಂತ ಫೈನಲ್ ಆಗಿ ಸಭೆಯ ಔಟ್ಕಮ್ಮನ್ನು ನೆನ್ನೆ ಹೇಳ್ಕೊಂಡಿದ್ದೀರಿ. ಅದು 8 ಗಂಟೆ ಸಭೆ ನೆನ್ನೆ ಮೈಸೂರಿನ ಪ್ರಗತಿ ಪರಿಶೀಲನಾ ಸಭೆ.